ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಭವನ ಮೂಡ ಕಚೇರಿ ಪಕ್ಕದಲ್ಲಿ ನಡೆದ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ನವದೆಹಲಿ ಇವರ ವತಿಯಿಂದ ಆಯ್ಕೆಯಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೆಲೋಶಿಪ್ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ದಾಸಂಸ ಮೈಸೂರು ಜಿಲ್ಲಾಧ್ಯಕ್ಷರಾದ ಶಂಕರ್ ಅವರಿಗೆ ಹಾಗೂ ಚಂದ್ರೂರವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು, ಮಾನ್ಯ ಮಾಜಿ ಸಚಿವರಾದ ಕೋಟೆ ಶಿವಣ್ಣನವರು, ನಿವೃತ್ತ ಐಆರ್ಎಸ್ ಭೀಮಾ ಶಂಕರ್ ಅವರು, ಮೈಸೂರು ಜಿಲ್ಲೆ ದಾಸಂಸ ಜಿಲ್ಲಾಧ್ಯಕ್ಷರಾದ ಶಂಕರ್ ಅವರು, ಹೈಕೋರ್ಟ್ ವಕೀಲರಾದ ಪ್ರೊಫೆಸರ್ ಹರಿರಾಮ್ ರವರು, ಆದಿಜಾಂಬವ ಅಭಿವೃದ್ಧಿ ನಿಗಮ ನಿರ್ದೇಶಕರಾದ ಕುಮಾರ್ ರಾಮ್ ರವರು, ದಾಸಂಸ ರಾಜ್ಯ ನಿರ್ದೇಶಕರಾದ ಬೈಲಹೊನ್ನಯ್ಯರವರು, ದಾಸಂಸ ರಾಜ್ಯ ನಿರ್ದೇಶಕರಾದ ಕೋದಂಡರಾಮೂರವರು, ದಾಸಂಸ ಹಾರ್ಮೋನಿಯಾ ಮಾಸ್ಟರ್ ಚಂದ್ರೂರವರು ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಂಕರ್ ಅವ್ರಿಗೆ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಮಗೂ ನಿಮಗೆಲ್ಲ ಕೂಡ ಅತ್ಯಂತ ಸಂತೋಷದ ಸಂಗತಿ. ಒಬ್ಬ ಹೋರಾಟಗಾರನಲ್ಲಿ ಸಹಸ್ರಾರು ಜನ ಕವಿಗಳು ಸಾಹಿತಿಗಳು ಇರ್ತಾರೆ. ಅದೇ ಒಬ್ಬ ಕವಿ ಅಥವಾ ಸಾಹಿತಿಯಲ್ಲಿ ಒಬ್ಬ ಹೋರಾಟಗಾರನಿದ್ರೆ ಈ ದೇಶಕ್ಕೆ ಅದ್ಭುತವಾದಂಥ ಕೊಡುಗೆ ಕೊಡಬಹುದು ಅನ್ನೋ ಭಾವನೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ. ಏನು ಅಭಿನಂದನೆ ಇಲ್ಲಿ ಅವರಿಗೆ ಮೈಸೂರಲ್ಲಿ ಅಭಿನಂದನೆ ಮಾಡ್ತಾ ಇದೀವಿ, ಅವರಿಗೆ ದೆಹಲಿನಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಅಭಿನಂದನೆ ಮಾಡೋದು, ಸನ್ಮಾನ ಮಾಡೋದು ಅಂದ್ರೆ ನಮ್ಮನ್ನ ನಾವು ಗೌರವಿಸ್ಕೊಳ್ಳೋದು, ಅಭಿನಂದಿಸ್ಕೊಳ್ಳೋದು ಅಂತ ನಾವು ಅಂದ್ಕೋಬೇಕಾಗಿ. ಯಾಕಂದ್ರೆ ಈ ಸಮಾಜ ಗೌರವ ಮತ್ತು ತುಂಬಾ ಕನಿಷ್ಠ ಸಮಾಜ ಅಂತ ಕರ್ಕೊಂಡು ಸಾವಿರಾರು ವರ್ಷಗಳಿಂದ ಗೌರವನೆ ಕಳೆದಂತ ಸಮಾಜದಲ್ಲಿ ಬಂಡೆ ಮೇಲೆ ಚಿಗುರೊಡೆದಂಗೆ ಒಂದು ಪ್ರತಿಭೆ ಅಲ್ಲಲ್ಲೇ ಹೇಳೋದ್ರಿಂದ ನಾವು ಅವ್ರನ್ನ ಒಪ್ಕೋಬೇಕಾಗಿದೆ, ಅವ್ರನ್ನ ಅಭಿನಂದಿಸಬೇಕಾಗಿದೆ. ಯಾಕಂದ್ರೆ ಈ ಸಮಾಜದಲ್ಲಿ ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಪ್ರಖ್ಯಾತಿ ಪಡೆದ್ರು ಕೂಡ ಮೇಲೆ ಬರೋದು ಬಹು ಕಷ್ಟ. ಯಾಕಂದ್ರೆ ಅಷ್ಟು ಬಲಿಷ್ಠವಾದಂತ ಸಮಾಜ, ಮೇಲ್ವರ್ಗ, ಮೇಲ್ಜಾತಿ, ಮೇಲ್ಸ್ತರಗಳು ಮೇಲೆ ಇದಾವೆ. ಆ ಕಾರಣದಿಂದ ನೀವು ಶಂಕರ್ ಅವರನ್ನ ಇಂತಹ ಅನೇಕ ಮುಖಂಡರನ್ನು ಅಭಿನಂದಿಸೋದ್ರಿಂದ ಅದು ನಿಮ್ಮ ಹೋರಾಟಕ್ಕೆ ನೀವು ಒಂದು ಬಲ ಕೊಟ್ಟಂಗೆ, ಒಂದು ಶಕ್ತಿಯನ್ನು ಕೊಟ್ಟಂಗೆ, ಅದು ನಿಮಗೆ ಅದರ ಉಪಯೋಗ ವಾಪಸ್ ಬರ್ತಿದೆ. ಯಾಕಂದ್ರೆ ನಾವೇನು ಪಡೆದಿದ್ವಿ ಅನ್ನೋದಕ್ಕಿಂತ ಏನು ವಾಪಸ್ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾವಿಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಉದಾಹರಣೆ ತಾಳೋದಾದ್ರೆ, ಅವರು 18 ಗಂಟೆಗಳ ಕಾಲ ಓದೋದು, ಬಹಳ ಪರಿಶ್ರಮ, ತ್ಯಾಗ, ಬಲಿದಾನದಿಂದ ಬಾಬಾ ಸಾಹೇಬರು ತುಂಬಾ ಹಠವಾದಿಯಾಗಿ ಮೇಲೆ ಬಂದಿತ್ತು. ಸಹಸ್ರಾರು ವರ್ಷಗಳು ಕುಡಿದ ಸಮಾಜವನ್ನ ಸಂಕೋಲೆಯಿಂದ ಬಿಡುಗಡೆ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ತ್ರೀಗೂ ಕೂಡ, ಅವ್ರನ್ನ ಸಂಕೋಲೆಯಲ್ಲಿಟ್ಟಂತ ಸ್ತ್ರೀಗೂ ಕೂಡ ಬಿಡುಗಡೆ ಭಾಗ್ಯವನ್ನು ಕೊಡ್ತಾರೆ. ಜೊತೆಗೆ ಇಡೀ ಭಾರತವನ್ನೇ ಬಿಡುಗಡೆ ಮಾಡ್ತಾರೆ ಅವ್ರು ಕೊಟ್ಟಂತ ಸಂವಿಧಾನದಿಂದ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಲ್ಲಿನ ಭಾರತದ ಪ್ರಜೆಗಳು, ಸರ್ಕಾರಗಳು, ಸಮಾಜ ಏನು ಕೊಡ್ತು ಅನ್ನೋದು ಕೂಡ ನಾವು ಇವತ್ತು ಈ ಸಂದರ್ಭದಲ್ಲಿ, ಈ ಪ್ರಶಸ್ತಿ ಪುರಸ್ಕಾರ ಸಂದರ್ಭದಲ್ಲಿ ತುಲನೆ ಮಾಡಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶದಿಂದ ಓದ್ಕೆ ಬಂದಾಗ ಅವರಲ್ಲಿ ಅತ್ಯಂತ ಉನ್ನತ ಪದವಿಯನ್ನ ಪಡೆದವರಿಗೆ, ಬ್ಯಾರಿಸ್ಟರ್ ಇತರ ಪದವಿಯನ್ನು ಪಡೆದವರಿಗೆ ಸ್ವಾಗತ ಮಾಡ್ತಾರೆ. ಕೇಂದ್ರ ಸರ್ಕಾರ ಅವ್ರನ್ನ ಕರ್ಕೊಂಡು ಸ್ವಾಗತ ಮಾಡಿ ಕರ್ಕೊಂಡು ಬರಬೇಕಂತ ಪದ್ಧತಿ ಇತ್ತು. ಆದರೆ ರೈಲ್ವೆ ಸ್ಟೇಷನ್ನಿಂದ
ಒಬ್ಬರೇ ಏಕಾಂಗಿಯಾಗಿ ಬಾಬಾ ಸಾಹೇಬರು ಬಾಳುತ್ತಾರೆ ಮನೆಗೆ. ಆದರೆ ಕಣ್ಣು ಅರಳಿಸಿ ಅವ್ರ ರಮಾಬಾಯಿ ತಾಯಿ ಕಾಯ್ತಾ ಇರ್ತಾರೆ. ಇದು ನೆನೆಸ್ಕೋಬೇಕಾಗಿದೆ. ಭಾರತದಲ್ಲಿ ಯಾವ ಯೂನಿವರ್ಸಿಟಿ ಕೂಡ ಬಾಬಾ ಸಾಹೇಬರಿಗೆ ಡಾಕ್ಟರೇಟ್ ಕೊಡೋದಕ್ಕೆ ಮುಂದೆ ಬರಲಿಲ್ಲ. ಭಾರತ ರತ್ನ ಪ್ರಶಸ್ತಿ ಇದ್ದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರನ್ನ ಹೋರಾಟ ಮಾಡಿ ತರಬೇಕಾಯಿತು. ಭಾರತ ರತ್ನ ಪ್ರಶಸ್ತಿಯನ್ನ ಇಂದಿರಾ ಗಾಂಧಿ ಅವರಿಗೆ ಕೊಡ್ತಾರೆ, ವಾಜಪೇಯಿ ಅವರಿಗೆ ಕೊಡ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲ್ಲ. ವಿ ಪಿ ಸಿಂಗ್ ಅವರು 90ರ ದಶಕದಲ್ಲಿ ಬಂದು ನಾವೆಲ್ಲ ಹೋರಾಟ ಮಾಡಿದ ಮೇಲೆ ಬಾಬಾ ಸಾಹೇಬರು ಭಾರತ ರತ್ನ ಮರಣೋತ್ತರ ಪ್ರಶಸ್ತಿ ಸಿಗ್ತದೆ. ಕನಿಷ್ಠ ಸಂಸತ್ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಿರಲಿಲ್ಲ. ಹೋರಾಟಗಳು, ಸಂಘಟನೆಗಳು, ಶಂಕರ್ ಅಂತವರು ಅನೇಕ ಜನರು ನಮ್ಮ ಜೊತೆಗೆ ಹೋರಾಟ ಮಾಡಿದ್ರಿಂದ ಇವತ್ತು ಏನಾದರೂ ದೇಶದಲ್ಲಿ ಹೆಚ್ಚು ಪ್ರತಿಭೆಗಳಿದಾವೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗಳು ಮಾತ್ರ. ಪ್ರತಿ ದಿನನೂ ಕೂಡ ಜಯಂತಿಯನ್ನ ಮಾಡ್ತಾರೆ ಇಡೀ ಭಾರತಾದ್ಯಂತ ಅಥವಾ ವಿದೇಶಗಳಲ್ಲಿ. ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾತ್ರ. ಏನಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ, ಅವರ ಜೀವನ ಮತ್ತು ಅವರ ಬಂದ ದಾರಿಗಳನ್ನ, ಬದುಕನ್ನ ಸಂಶೋಧನೆ 100ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಮಾತ್ರ. ಅಂದ್ರೆ ಒಬ್ಬ ಹೋರಾಟಗಾರ ಮೇಲ್ ಬಂದ್ರೆ ಏನೆಲ್ಲ ಚರಿತ್ರೆ ಹಾಕ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಮನನ ಮಾಡಬೇಕಾಗ್ತದೆ. ಅವತ್ತಿನ ಪರಿಸ್ಥಿತಿನೂ ಕೂಡ ಹಿಂದಕ್ಕೆ ಹೋಗಿ ನೋಡಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಧಾನಿ ಆ ಕಾಲದ ಬ್ರಿಟಿಷ್ ಪ್ರಧಾನಿ ಮೌಂಟ್ ಬ್ಯಾಟನ್ ಜೊತೆಗೆ ಕಾಶಿ ಸಂಪೂರ್ಣಾನಂದ ದೇವಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ ಮೌಂಟ್ ಬ್ಯಾಟನ್ಗೆ ಬಿಟ್ಬಿಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಡ್ದು ಬಿಡ್ತಾರೆ. ಒಂದು ಆ ದೇವಸ್ಥಾನದ ಏನು ಪುರೋಹಿತ ವರ್ಗ ಮೌಂಟ್ ಬ್ಯಾಟನ್, ವಾಟ್ ಅಂಬೇಡ್ಕರ್ ವೈ ಆರ್ ಸ್ಟ್ಯಾಂಡಿಂಗ್ ದೇರ್, ಕಮ್ ಹಿಯರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಮೌಂಟ್ ಬ್ಯಾಟನ್, ವಿದೇಶದವ್ರನ್ನ ಇಲ್ಲಿ ತುಂಬಾ ಸುಳ್ಳು ಅಂತಾರೆ, ನಮ್ಮನ್ನ ನೀರು ಕೊಡಲ್ಲ, ನಮ್ಮ ದೇವಸ್ಥಾನ ಒಳಗೆ ಬಿಡಲ್ಲ, ನಮ್ಮ ಅನ್ಟಚಬಲ್ಸು ಅಸ್ಪೃಶ್ಯರು ಅಂತ ದೂರ ಇಟ್ಟಿದ್ದಾರೆ. ಅವ್ರಿಗೆ ಬಹಳ ಆಶ್ಚರ್ಯ ಆಗಿರ್ತದೆ. ಹಾಗೆಯೇ ಬಾಬು ಜಗಜೀವನ್ ರಾವ್ ಮಸೂರು ಕ್ರಾಂತಿ ಅಧಿಕಾರರು, ದೇಶದ ಮಾಜಿ ಪ್ರಧಾನಿ ಪ್ರಥಮ ಬಾರಿಗೆ ಅವರು ಕಾಶಿಗೆ ಸಂಪೂರ್ಣಾನಂದ ಸ್ವಾಮಿಯನ್ನು ಉದ್ಘಾಟನೆ ಮಾಡಿಸ್ತಾರೆ. ಅವ್ರು ಹೋದ ನಂತರ ಗಂಗಾಜಲವನ್ನು ತಂದು ತೋಡಿಸ್ತಾರೆ. ಬಿಹಾರದ ಮಾಂಜಿ ಜಿತನ್ ಕುಮಾರ್ ಮಾಂಜಿ ಲೋಹಿಯಾ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ರು ಅಂತೇಳಿ ಆ ಪ್ರತಿಮೆಯನ್ನ ಗಂಗಾಜಲದಿಂದ ತೋರಿಸ್ತಾರೆ. ಇಂಥ ಒಂದು ತುಂಬ ನಿಕೃಷ್ಟರವರು, ಕನಿಷ್ಠರು, ಕಟ್ಟಕಡೆಯವರು ಅನ್ನೋ ಸಮಾಜದಿಂದ ಬಂದು ಶಂಕರಂತರವರು ಹೋರಾಟಗಳ ನಿರಂತರವಾಗಿ ಹಠದಿಂದ ತೀವ್ರ ಚಟುವಟಿಕೆಯಿಂದ ಹೋರಾಟವನ್ನು ಮಾಡಿ ಒಂದು ಡಾಕ್ಟರ್ ಅಂಬೇಡ್ಕರ್ ಫೆಲೋಶಿಪ್ ಪಡಿತಾರೆ ಅಂದಾಗ ನಾವು ಅದನ್ನೆಲ್ಲನೂ ಕೂಡ ಒಪ್ಪಿಗೆಬೇಕಾಗ್ತದೆ, ಅವ್ರು ಪ್ರೋತ್ಸಾಹಿಸಬೇಕಾಗ್ತದೆ, ಅವ್ರ ಜೊತೆಗೆ ಇರಬೇಕಾಗ್ತದೆ. ಆ ಕಾರಣದಿಂದ ಶಂಕರ್ ಅವರಿಗೆ ಸಿಕ್ಕಿರುವಂತ ಪ್ರಶಸ್ತಿ ಮತ್ತಷ್ಟು ಮೊದಲಷ್ಟು ಸಿಕ್ಲಿ, ಇನ್ನ ಗಗನೆತ್ತರಕ್ಕೆ ಅವರು ಬೆಳೀಲಿ, ಇದೇ ಚಟುವಟಿಕೆ, ಆರೋಗ್ಯ ಮತ್ತೆ ಮತ್ತಷ್ಟು ದೀರ್ಘಕಾಲ ಹೋರಾಟ ಮಾಡುವಂತ ಶಕ್ತಿಯನ್ನು ಕೊಡ್ಲಿ. ಅವ್ರಿಗೆ ಎಷ್ಟು ಶಕ್ತಿ ಇರೋವರೆಗೂ ಹೋರಾಟ ಮಾಡ್ತಿರೋ ಅಲ್ಲಿವರೆಗೂ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ. ಎಂತಹ ಶಕ್ತಿಗೂ ಎಂತನೂ ಕೂಡ ದಲಿತ ಸಂಘರ್ಷ ಸಮಿತಿ ನಾವು ಎದುರಲ್ಲ, ನಿಮ್ಮ ಜೊತೆಗಿರ್ತೀವಿ. ನಮ್ಮ ಜನಾಂಗಕ್ಕೋಸ್ಕರ, ಈ ಶೋಷಿತರಿಗೋಸ್ಕರ, ಈ ಬಡವರಿಗೋಸ್ಕರ ಹೋರಾಟವನ್ನ ಮಾಡಿ ನಿಮ್ಮ ಹಿಂದೆ ನಾವು
ಅರ್ಧ ರಾತ್ರಿಗೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ದೆಹಲಿಯಲ್ಲಿ ಅಂಬೇಡ್ಕರ್ ಫೆಲೋಶಿಪ್ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ನವದೆಹಲಿ ಇವರ ವತಿಯಿಂದ ನೀಡಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತ ನಮ್ಮ ನಿಮ್ಮೆಲ್ಲರ ನಾಯಕರು, ಕರ್ನಾಟಕ ರಾಜ್ಯದಲ್ಲಿ ಮೂರ್ತಿ ಅಂತ ಹೇಳಿದ್ರೆ ಏನ್ ಮೂರ್ತಿಯವರು ಅಂತ ಹೇಳಿದ್ರೆ ಸರ್ಕಾರಗಳು ಸ್ವಲ್ಪ ಅಲ್ಲಾಡ್ಸಕ್ಕಂತ ಒಂದು ಶಕ್ತಿಯನ್ನು ಮೂರ್ತಿಯವರು ಪಡೆದಿರ್ತಕ್ಕಂಥದ್ದು. ಅವರ ಶಾಲಾ ಕೊಂಡಿದ್ದಲ್ಲಿ ಕೆಂಪು ಶಾಲು ಅದರ ಹೋರಾಟದ ಗುರುತು. ಹೊಸಪೇಟೆನಲ್ಲಿ ನಮ್ಮ ಮಾದಾರಚನ್ಯ ಸ್ವಾಮಿಗಳು ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ, ಮೂರ್ತಿಯವರು ಬಂದಿದ್ರು ಕಾರ್ಯಕ್ರಮಕ್ಕೆ. ಮಾದಾರಚನ್ಯ ಸ್ವಾಮಿಗಳು ಹೇಳ್ತಾ ಇದ್ರು, ಬರೀ ಸಂತೋಷ ಆಯ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಇವತ್ತು ಅವರು ಮೂರ್ತಿಯವ್ರಿಗೆ ಆ ಶಲ್ಯ ಇದೆ ಅಂತಂದ್ರೆ ಅದು ಒಂದು ದೊಡ್ಡ ಸಂಕೇತ. ಅದು ಇಂಥ ಒಂದು ಸಂದರ್ಭದಲ್ಲಿ ಮೂರ್ತಿಯವರು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ಮೇಲೆ ನಾನು ಅವ್ರು ಬರುವಾಗ, ಯಾಕಂದ್ರೆ ನಮ್ಮ ಬಗ್ಗೆನೂ ಎಲ್ಲ ನಾವು ಮಂತ್ರಿ ಆಗೋ ಸಂದರ್ಭದಲ್ಲಿ ಎಲ್ಲ ಸಲಹೆ ಸೂಚನೆಗಳು ಕೊಟ್ಟು ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಮೂರ್ತಿಯವರು ಬರೋ ಕಾರ್ಯಕ್ರಮದಲ್ಲಿ ನಾನು ಬರಲೇಬೇಕು ಅಂತ ಹೇಳಿ ಒಂದು ಹಸು ಚಾರಿಟಬಲ್ ಟ್ರಸ್ಟಿಯಿಂದ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅದು ಒಂದು ದೊಡ್ಡ ಕಾರ್ಯಕ್ರಮ, ಯಾವುದೋ ಒಂದು ಪುಸ್ತಕ ಲೋಕಾರ್ಪಣೆ ಮಾಡ್ತಕ್ಕಂಥದ್ದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ತಿಮ್ಮಯ್ಯನವರು ಅಲ್ಲೇ ಇದ್ದಾರೆ. ಅವ್ರಿಗೆ ಹೇಳ್ಕೊಂಡು ಬಂದೆ, ನೀವು ಇಲ್ಲೇ ಇರಿ, ನಾನು ಶಂಕರ್ ಅವರ ಚಂದ್ರವ್ರ ಕಾರ್ಯಕ್ರಮಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ. ಆಯೋಜಕರು ಖುಷಿ ಏನು ಅಂದ್ರೆ ಬಂದಿದ್ದ ಅವರು ಇನ್ವಿಟೇಷನ್ ಅಲ್ಲೇ ಹಾಕ್ಬಿಟ್ಟಿದ್ದಾರೆ, ದಯವಿಟ್ಟು ಸಭೆಗೆ ಬಂದಂತ ಅತಿಥಿಗಳು ಸಭೆಗೆಲ್ಲ ಬಾಳೆ ಎಲೆ ಊಟ ಮಾಡಿ ಸ್ವೀಕಾರ ಮಾಡೋಬೇಕು ಅಂತ ಹೇಳಿ ಹಾಕ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮೂರ್ತಿಯವರು ಬಂದಿದ್ದಾರೆ ಅಂತ ಹೇಳಿ ಬಂದೇ ಬಾರಿ ಸಂತೋಷ ಆಯಿತು. ಜೊತೆಗೆ ನಮ್ಮ ಭೀಮಾಶಂಕರ್ ನಮ್ಮ ಮಾದೇವಯ್ಯನವ್ರು ಹೇಳಿದ್ರು, ಅವ್ರು ಕೊನೆಯಲ್ಲಿ ಕೊಡ್ತೀವಿ ಅಂತ. ಅವ್ರು ಹೆಚ್ಚು ವಿಷಯಗಳನ್ನ ಮಾತಾಡ್ತಕ್ಕಂಥವ್ರು, ಅಂಕಿಅಂಶಗಳನ್ನ ತಿಳ್ಕೊಂಡಿರ್ತಕ್ಕಂಥವ್ರು. ನಮ್ಮ KH ಮುನಿಯಪ್ಪನ ಕಲಸಭೆಗಳಲ್ಲಿ, ಬೇರೆ ಬೇರೆ ಕಲಸಭೆಗಳಲ್ಲಿ ನೋಡ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಹೋಗುವಂತ ಸಭೆಗಳಲ್ಲೂ ನೋಡ್ತೀನಿ. ಅಂಕಿಅಂಶಗಳನ್ನ ಇಟ್ಕೊಂಡು ಅವ್ರಿಗೆ ಮುಟ್ಟಬೇಕು, ವಿಚಾರ ಅರ್ಥ ಆಗಬೇಕು. ಆ ರೀತಿಯಲ್ಲಿ ಭೀಮಾಶಂಕರ್ ಅವರು ಕೂಡ ಬಂದು ಇವತ್ತು ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತ ಭಾರಿ ಸಂತೋಷ ಆಯಿತು. ನಮ್ಮ ಮಹಾದೇವಯ್ಯನವರು ಅವರಿಗೆ ಕೊನೆಯಲ್ಲಿ ಮಾತಾಡಿ ಅಂತ ಹೇಳೋ ಉದ್ದೇಶವನ್ನು ಅಂತ ಹೇಳಿದ್ರೆ ಸವಿಸ್ತಾರವಾಗಿ ಹೇಳಿ ಅನ್ನೋ ದೃಷ್ಟಿಯಿಂದ ಅವರು ಹೇಳಿದ್ದಾರೆ. ಅದನ್ನ ದಯವಿಟ್ಟು ಕೊನೆಯವರೆಗೆ, ಊಟ ಆಗೋವರೆಗೆ ಇದು ಕೇಳಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಸಂಪತ್ ಅವರು ರಾಷ್ಟ್ರೀಯ ದಲಿತ ಸಾಹಿತ್ಯ ಅಕಾಡೆಮಿ ಕಾರ್ಯದರ್ಶಿಗಳು, ಅವರು ಕೂಡ ಬಂದು ಇಲ್ಲಿ ಭಾಗವಹಿಸಿದ್ದಾರೆ, ಭಾರಿ ಸಂತೋಷ ಆಗಿದೆ. ಹಾಗೆ ಆದಿಜಾಮ ನಿಗಮದ ಡೈರೆಕ್ಟರ್ ಕುಮಾರ್ ಅವರು, ನನಗೆ ಬೆಳೆಯಾದ ಸ್ನೇಹಿತರು, ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಸರ್. ನಮ್ಮ ವರ್ಣದ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ, ನಿಮಗೆ ಗೊತ್ತಾ ಅಂದ್ರು. ಸನ್ಮಾನ ಮಾಡ್ತೀನಿ ಅಂತ ಬಂದಿದ್ರಿ, ಅಭಿಮಾನವಾಗಿ ತಾವೆಲ್ಲ ಬಾರಿ ಬಂದಿದ್ರಿ. ಈ ಅದೃಷ್ಟ ಆತ್ಮನೆ ಸ್ವತಃ ನಾವು ಕನ್ಸ್ಕೊಂಡಿದ್ದ ಶಂಕರ್ ಅವರಿಗೆ ಫೆಲೋಶಿಪ್ ಅನ್ನು ಗುರುಸಿ ಕೊಟ್ಟಿದ್ದಾರೆ. ಸೇವೆ ಮಾಡಿಕೊಂಡಿರೋರಿಗೆ ಯಾವುದೇ ಸಂದರ್ಭದಲ್ಲಿ ಅದು ಪ್ರಶಸ್ತಿಗಳು ಬರ್ತದೆ. ಪ್ರಶಸ್ತಿಗಳನ್ನ ನಾವು ಬಂದಾಗ ನಾವದ್ರ ಜವಾಬ್ದಾರಿ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಬೇಕು. ಹಾಗಾಗಿ ಅವರು ಇನ್ನೂ ಹೆಚ್ಚಿನ ಸಂಘಟನೆ ಮಾಡಿ, ಅವರು ಚಂದ್ರವರು ಒಂದು ಒಳ್ಳೆಯ ಕೆಲಸವನ್ನ ಮಾಡಲಿ, ಅವ್ರಿಗೆ ಶುಭ ಹಾರೈಸ್ತೀನಿ. ನಾನು ಸುಮಾರು 15 ವರ್ಷಗಳಿಂದ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಮಿತಿ ಸಂಚಾಲಕರಾಗಿ, ಮತ್ತು ಭೀಮಾ ಜನಜಾಗೃತಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ, ಮತ್ತು ಈಗ ಒಂದು 3 ವರ್ಷದಿಂದ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿ ಅಧ್ಯಕ್ಷರಾಗಿ
ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಕೆಲಸ ಮತ್ತು ಸಾರ್ವಜನಿಕ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ನವದೆಹಲಿ ಇವರು ನನಗೆ ಡಿಸೆಂಬರ್ 12ರಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಇಂಪಾರ್ಟೆಂಟಾಗಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ KR ನಗರದ ಸಂಪತ್ ಸರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ನಮ್ಮ ಚಟುವಟಿಕೆಗಳು ಮತ್ತು ಇನ್ನಿತರ ಎಲ್ಲನೂ ಪರೀಕ್ಷೆ ಮಾಡಿ ನಮಗೆ ಆಯ್ಕೆ ಮಾಡಿ, ಬೇರೆ ಅರ್ಜಿಗಳು ಬಂದಿದ್ದು ಎಲ್ಲ ರಿಜೆಕ್ಟ್ ಮಾಡಿ ಯಾರು ಉತ್ತಮರು ಅಂತದ್ರಲ್ಲಿ ಆಯ್ಕೆ ಮಾಡಿ ನಮ್ಮನ್ನು ಕಳಿಸಿದ್ದಾರೆ. ಇವತ್ತು ಈ ದಿನ 4/1/2026ರಂದು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ನಮಗೆ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಜಿಲ್ಲಾ ಸಮಿತಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಡ್ರಾಮಾ 1989ರಿಂದ ರಾಮಾಯಣ ನಾಟಕ ಮರ್ದೂರು, ಕಿತ್ತೂರು ಹತ್ರ ಮರ್ದೂರು, KR ನಗರ ತಾಲೂಕು, ಅಲ್ಲಿಂದ ಪ್ರಥಮ ಬಾರಿಗೆ ನಾನು ಕಲಿಸಿ ಅಲ್ಲಿಂದ ಆಚೆಗೆ ನಾನು ಒಂದು 9 ಪೌರಾಣಿಕ ನಾಟಕ ಮಾಡಿಸ್ದೆ. ಮತ್ತು ಅಲ್ಲಿಂದ ಹಾಗೆ ನನಗೆ ಅದೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಮತ್ತು ನಮ್ಮ ತಂದೆಯರು ಹೇಳಿದ್ರು, ಅಪ್ಪ ಕಷ್ಟ ಕಾಲದಲ್ಲಿ ಈ ಸಾವು ಸಂಘಟನೆಗೆ ಜಾಸ್ತಿ ಒಲವು ಕೊಡಪ್ಪ. ಯಾಕೆ ಅಂದರೆ ಅವ್ರು ಕಷ್ಟದಲ್ಲಿರ್ತಾರೆ. ಇದು ಮನೋರಂಜನೆ ನಾಟಕ, ಓಕೆ, ಇಲ್ಲ ಅಂತ ಅನ್ನೋಕ್ಕಿಲ್ಲ. ಆದರೆ ಈ ಕಷ್ಟದಲ್ಲಿರೋರಿಗೆ ಒಂದು ಇದಾಗೋದು ಭಾರಿ ಒಳ್ಳೆಯದು ಕಣಪ್ಪ ಅಂತ ಅಂದಾಗ ಅಲ್ಲಿಂದಾಚೆಗೆ ನಾನು ಗೀತಗಾಯನಕ್ಕೆ ಇಳಿಸ್ದೆ. ಒಂದು 5-6 ಸಾವಿರ ಗೀತಗಾಯನ ಮಾಡಿದ್ದೀನಿ. ಹಾಗಾಗಿ ಅದನ್ನು ಗುರುತಿಸಿ ನನಗೆ ನಮ್ಮ ಪೋಸ್ಟ್ ಮಾಸ್ಟರ್ ಮಾದೇವಯ್ಯನವರು ನನ್ನನ್ನು ಕರೆಸಿ ನಿಮ್ಮಂಥವ್ರಿಗೆ ಫಸ್ಟು ನಾವು ಗೌರವ ಸಲ್ಲಿಸಬೇಕು ಅಂತ ಆಗ ಕರೆದು ನಮಗೆ ಸನ್ಮಾನ ಮಾಡೋಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ರು.